ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್, ಸರ್ಕಾರ ಅನೇಕ ಬಾರಿ ಕರೆದಿದೆ. ನಾನು ಹೇಳಿದ್ನಲ್ಲ, ಆವಾಗಲೂ ಹೇಳಿದ್ನಲ್ಲ, ರೈತ ಸಂಘದ ಜನರನ್ನು ಕರೆದಿದೆ. ಹಲವಾರು ಬಾರಿ ನಿಯೋಗಗಳು ಹೋಗಿದ್ದಾವೆ, ಭೇಟಿಯಾಗಿದ್ದಾವೆ. ಆ ಉಳಿದ ಜನರು ಏನಿದಾರಲ್ಲ ಅವರನ್ನು ಜೆನ್ವಿನ್ ಅಂತಲೇ ನಾವೇ ಹೇಳ್ತಾ ಇದ್ದೀವಿ. ಜೆನ್ವಿನ್ ಆಗಿ ಕೆಲವು ಜನರಿಗೆ ಆಕ್ಷೇಪಣೆಗಳಿದ್ದಾವೆ, ಕೌಟುಂಬಿಕ ಕಾರಣಗಳಿಂದ ಹೈನುಗಾರಿಕೆ ಮಾಡೋರು. ಇವಾಗ ಇಲ್ಲೇ ನಿಜಾಂಶ ಗೊತ್ತಾಗ್ತಾ ಇದೆ. ಕೆಲವರು ಕೊಡಕ್ಕೆ ಒಪ್ಕೊಳ್ತಾ ಇದ್ದಾರೆ, ನಮಗೆ ನೀರಿಲ್ಲ, ಬೆಳೆ ಇಲ್ಲ, 4-5 ಬಾರಿ ಬೋರ್ವೆಲ್ ಕೊಟ್ಟಿದ್ವಿ, ಕೊರೆಸಿದ್ರು ನೀರು ಬರ್ತಾ ಇಲ್ಲ ಅಂತ ಹೇಳುವವರು ಇದ್ದಾರೆ. ನಮಗೆ ವಸುಧಾಮೃತ ಬರ್ತದೆ ಅಂತ ಹೇಳುವವರು ಇದ್ದಾರೆ, ಎಲ್ಲನೂ ಇದ್ದಾವೆ. ಹಂಗಾಗಿ ಅದನ್ನು ಕೇಳಿಸ್ಕೊಳ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇದನ್ನು ನಾನು ಒಪ್ಕೊಳ್ತೀನಿ, ಯಾಕಂದರೆ ಎಲ್ಲ ಕಡೆಯವರು ಇರ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇದನ್ನು ತಾವೇ ಹುಟ್ಟಿಸ್ಕೊಂಡು ತಾವೇ ಅದನ್ನು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿಸ್ಕೊಂಡು ಅಲ್ಲಿ ರೆಡ್ ಝೋನ್ ಮಾಡಿಸ್ಕೊಂಡು ಇವಾಗ ಮಾತ್ರ ಇದು ನನ್ನ ಕನಸಿನ ಕೂಸು ಅಂತ ಬೊಬ್ಬಿರ್ದು ಇವಾಗ ಅಭಾಷಣ ಆಗಬೇಕು ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ. ಆ ರಾಜಕೀಯಕರಣದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ನಿಮ್ಮ ಕಳಕಳಿನೂ ನಾನು 100% ಒಪ್ತೀನಿ. ಇಲ್ಲ, ನನ್ನ ಪ್ರಶ್ನೆ ಇದುವೇನೆ. ಹಾಗಿದ್ರೆ ಇವ್ರಿಗೆ ಯಾವಾಗ ಜ್ಞಾನೋದಯ ಆಗಿದ್ದು? ಈ ವರ್ಷನೇ ಜ್ಞಾನೋದಯ ಆಯ್ತಾ ಮೇಡಮ್? ಬೋಧಿ ವೃಕ್ಷದಲ್ಲಿ ಬುದ್ಧ ಬಂದು ಕುತ್ಕೊಂಡಾಗೆ ಇದೇ ವರ್ಷ ಜ್ಞಾನೋದಯ ಆಗಿದ್ದಾರೆ. ಯಾರು ಜ್ಞಾನೋದಯ ಆಗಿರ್ಲಿಲ್ವಾ? ಹೇಳಿ, 400 ಕೋಟಿ ಅಂತಾರೆ ಮೇಡಮ್. ಯಾವುದೇ ರಾಜ್ಯದಲ್ಲಿ 2005 UPA ಸರ್ಕಾರದಲ್ಲಿ SEZ ಆಕ್ಟ್ ಬಂದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಕರೆದು ಈ ರೀತಿ ಟೌನ್ಶಿಪ್ಗಳು ಮಾಡಬೇಕು, ಅಕ್ವಿಸೇಷನ್ಗೆ ಎಲ್ಲ ರೆಡಿಯಾಗಿ ಅಂತ ಹೇಳಿದಾಗ ಇದರಲ್ಲಿ ಬರುತ್ತೆ PPP ಮಾಡೆಲಲ್ಲೇ ಮಾಡಬೇಕು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೇ ಇರಬೇಕು. ಸರ್ಕಾರ ದುಡ್ಡು ಹಾಕೋದಲ್ಲ, ನಿಮ್ಮ ತೆರಿಗೆ ದುಡ್ಡು ತಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡೋದಲ್ಲ. ಆಗ ಒಂದು ಸಂಸ್ಥೆ ಬಂದು 400 ಕೋಟಿ FD ಇರುತ್ತೆ. ರೆಡ್ ಝೋನ್ ಕೇಳಿಸ್ಕೊಳ್ಳಮ್ಮ ಒಂದ್ ನಿಮಿಷ. ರೆಡ್ ಝೋನ್ ಅಂತಿದಾರಲ್ಲ ಮೇಡಮ್, ಇದೇ ಮಾಗಡಿ ಬಾಲಣ್ಣ ಅವರು 3 ತಿಂಗಳಿಂದ ಏನಂದ್ರು? ಕುಮಾರಣ್ಣ ಅವತ್ತೇನಾದ್ರು ರೆಡ್ ಝೋನ್ ಲಿಫ್ಟ್ ಮಾಡಿಬಿಟ್ಟಿದ್ರೆ ಭೂ ಮಾಫಿಯಾ ಭೂಗಳ್ರು ಜಾಸ್ತಿ ಬಂದ್ಬಿಟ್ಟಿರೋರು. ಇವತ್ತು ನಿಮ್ಗೆ ಮಿನಿಸ್ಟ್ರಿಶಿಪ್ ಸಿಗುತ್ತೆ ಅಂದ್ಬಿಟ್ಟು ದಿನ ಬೆಳಿಗ್ಗೆ ಕುಮಾರಣ್ಣನ ಬೈಯ ಒಂದು 473 ದಿನ ಆಯ್ತು. 473 ದಿನ ಆಯ್ತು. ಕನಕಪುರಕ್ಕೊಂದು ನ್ಯಾಯ, ಮಾಗಡಿಗೊಂದು ನ್ಯಾಯನ ಮೇಡಮ್? ಕನಕಪುರದವ್ರಿಗೆ ಧೈರ್ಯ ಇದೆ, ಎಲ್ಲ ಇದೆ. ಯಾಕಂದ್ರೆ ಮಾಗಡಿ MLA ಏನು ಇಲ್ವಾ? ನಾನು ಕೇಳೋದಿತ್ತು. ಮಾಗಡಿ MLA ತಾಕತ್ತಿಲ್ವಾ? ಮಾಗಡಿ ಟೌನ್ ಅಲ್ಲಿ ಹತ್ರ ಮಾಡಿದಾಗ ನನ್ನ ಕಾರ್ಯಕರ್ತರು ಬಿಡಲ್ಲ ಅಂದ್ರು. ಯಾಕೆ? ಬೈರ್ಮಂಗ್ಲದವ್ರು ನಿಮ್ಗೆ ಮತ ಹಾಕಿಲ್ವಾ? ಕುಮಾರಣ್ಣ ಇವತ್ತು ಹೇಳ್ತಿದ್ದಾರೆ, ರೈತರು ಜಮೀನ್ ಕೊಡ್ತಾರೆ ಅಂದ್ರೆ ನೀವು ತಗೊಳ್ಳಿ. 80% ಅಂತೀರಿ. ಇವತ್ತು ನಾನು ಸರ್ಕಾರ ಇನ್ಕ್ಲೂಡಿಂಗ್ ಮಿಸ್ಟರ್ ಬಾಲಕೃಷ್ಣ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ, 80% ಬೇಡ್ರಿ, 30% ರೈತರು ಅಲ್ಲಿ ಸಮ್ಮತಿ ತೋರಿಸಿದ್ರೆ ಕೊಡ್ರಿ ಪ್ರೂಫ್ನ. 30% ಇದೇನ್ರಿ ನಿಮ್ಮ ಹತ್ರ? ದಿನ ಬೆಳಿಗ್ಗೆ ರಾಜಕಾರಣ ಮಾಡ್ತಿದ್ರೆ ಮೇಡಮ್. ಇನ್ನೊಂದು ಲಾಸ್ಟ್ ಮುಗಿಸ್ಬಿಡ್ತೀನಿ, ಲಾಸ್ಟ್ ನನ್ನ ಸಮಯ ತಗೊಳ್ಳಲ್ಲ. ಇವಾಗಲೂ ಕುಮಾರಣ್ಣ ಅವ್ರು ಹೇಳ್ತಿದ್ದಾರೆ, ನಾವು ಏನು ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಪರವಾಗಿ ನಿಂತಿದ್ದೀವಿ ಹೊರತು ರಾಜಕೀಯ ಅಲ್ಲ ಮೇಡಮ್. ರೈತರು ಅಲ್ಲಿ 473 ದಿನದಿಂದ ಕೂತಿದ್ದಾರೆ. ಎಷ್ಟು ಸಲ ಹೋಗಿದ್ದಾರೆ ಮೇಡಮ್ ಇವರು ಕಾಂಗ್ರೆಸ್ ಅವರು? ರೈತರಿಗೋಸ್ಕರ ಅಲ್ಲಿ ಮಾಡ್ತಿರೋದು ರೆಡ್ ಝೋನ್. ಯಾಕೆ? ಸೆಕೆಂಡ್ ಬಾರಿ CM ಆಗಿದ್ದಾಗ ಮಾಡಕ್ಕಾಗ್ತಿರ್ಲಿಲ್ವ ಕುಮಾರಣ್ಣಗೆ? 5 ವರ್ಷ ಇದ್ದಾಗ ಇವ್ರು ಲಿಫ್ಟ್ ಸರ್ಕಾರ ಕಂತಿದ್ದಾರೆ. ಬಿಡ್ದೇನ್ ಬರುತ್ತೆ? ಯಾಕೆ ವಿಷನ 6 ಲಕ್ಷ ಲೀಟರ್ ಹಾಲು ಬರುತ್ತೆ ಡೈಲಿ. ಅದು ವಿಷನ 20 ನಿಮ್ಗೆ ತಾಕತ್ತಿದ್ರೆ ರೆಡ್ ಝೋನ್ ಅಂತ ಲಿಫ್ಟ್ ಮಾಡ್ರಿ. ಆಯ್ತು ಬಿಡಪ್ಪ. ಅಶೋಕ್ ಗೌಡ್ರೆ, ಆಯ್ತಪ್ಪ, ಪೊಲಿಟಿಕಲ್ ಪಾರ್ಟೀಸ್ ಹೈಜಾಕ್ ಮಾಡ್ತಿದ್ದಾವೆ ಅಂತಾನೆ ಇಟ್ಕೊಳ್ಳಿ, ರೈತರ ಹೋರಾಟನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ. ಹೈಜಾಕ್ ಮಾಡ್ಲಾರ್ದಂಗೆ ಇವ್ರು ಹೋಗಿ ನೀವು ಹೋಗಿ ಇವ್ರು ನಮ್ಮ ರೈತರು, ನಾವು ಇವ್ರನ್ನ ಡೀಲ್ ಮಾಡ್ತೀವಿ, ನೀವೇನ್ರಿ ಮಧ್ಯಪ್ರವೇಶ ಮಾಡೋದು ಅಂತ. ನಾಟ್ ಇವನ್ ಸಿಂಗಲ್ ಲೀಡರ್. ನೀವು ಹೈಜಾಕ್ ಮಾಡ್ತಿದ್ದಾರೆ ಅಂತ ಹೇಳಿದವರು ಹೈಜಾಕ್ ಮಾಡಕ್ಕೆ ಬಿಡಬೇಡಿ, ಬಿಕಾಸ್ ದ್ಯಾಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂನ್ಸಿ. ನಿಮ್ಮ ಅಕ್ಕಪಕ್ಕ ಇರೋದು ಕಾನ್ಸ್ಟಿಟ್ಯೂನ್ಸಿ. ಬನ್ನಿ ಅಲ್ಲಿ, ನಾವು ರೈತರು, ನಂಗೆ ಗೊತ್ತರಿ, ನನ್ನ ರೈತರು ಇವರು, ನಾನು ಅವ್ರನ್ನ ಬಗೆಹರಿಸ್ತೀನಿ ಸಮಸ್ಯೆ. ಅದು ನಿಂತ್ಕೊಳ್ಳಿ ಅಲ್ಲ, ನಿಂತ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ, ಬೇರೆಯವ್ರು ಬಂದರೂ ಸಹಿಸ್ಕೊಳ್ಳೋದಿಲ್ಲ. ಅವ್ರೇನು ಅನಾಥರೇನವರು? ಅವ್ರಿಗೇನು ಹೇಳೋರು ಕೇಳೋರು ಎಲ್ಲ? ಅವ್ರು ಈ ರಾಜ್ಯದ ಪ್ರಜೆಗಳಲ್ಲ? ರೈತರ ಪರವಾಗಿ ಸತತವಾಗಿ ನಮ್ಮ ಯಡಿಯೂರಪ್ಪ ಅವರಿಂದ ಹಿಡ್ಕೊಂಡು ನಮ್ಮ ಇವತ್ತಿನ ಅಧ್ಯಕ್ಷರು ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಅಶ್ವತ್ಥನಾರಾಯಣ ಸಿಟಿ, ಪ್ರತಿಯೊಬ್ಬರು ಮಾತಾಡ್ತಾನೆ ಇದ್ದೀವಿ, ಇನ್ಕ್ಲೂಡಿಂಗ್ ನಾವು ಸಹ ಸೇರಿಸ್ಕೊಟ್ಟು. ನಾನೊಬ್ಬ ರೈತನೇ.
ನಂದು ಜಮೀನಿದೆ. ನಾವು ರೈತನ ನೋವನ್ನ ನಾನು ಸಹ ಬದುಕಿನಲ್ಲಿ ಬದುಕಿದ್ದೇವೆ. ನಾನು ಬರೀ ಮಾತಾಡಲಿಕ್ಕಲ್ಲ, ಬದುಕಿದ್ದೇವೆ, ರೈತರ ಬದುಕನ್ನು ಬದುಕಿದ್ದೇವೆ ನಾವು. ಜೊತೆಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನನ್ನ ಈ ಯಾರು ಪರವಾಗಿ ಕೊಡ್ತೀವಿ ಭೂಮಿ ಕೊಡ್ತೀವಿ ಅಂತ ಕೇಳ್ತಾ ಇಲ್ಲ. ಒಂದು ನಿಮಿಷ, ಇಲ್ಲ ನನಗೆ ಒಂದು ನಿಮಿಷ, ನನಗೆ ರೈತರಿಂದ ಉತ್ತರ ಬೇಡ, ನನಗೆ ಸರ್ಕಾರದಿಂದ ಉತ್ತರ ಬೇಕು. ಯಾಕಂದರೆ ರೈತರು ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಪರವಾಗಿ ಬಂದಿರೋ ರೈತರು ಉತ್ತರ ಕೊಡೋಲ್ಲ. ನಾನು ಸರ್ಕಾರದಿಂದ ಉತ್ತರ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರ ಪ್ರಶ್ನೆ, ಬಾಲಕೃಷ್ಣ ಅವ್ರಿಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ನಂದು 5 ಗುಂಟೆ ಇದೆ, ನಾನು ಹೈನುಗಾರಿಕೆ ಮಾಡ್ತಿದ್ದೇನೆ. ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್, ಆ್ಯಕ್ಚುಲಿ ಅದು ನನಗೆ ಗೊತ್ತಿದ್ದಂಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲ ಆಸ್ ಆಫ್ ಟುಡೇ. ಇಟ್ ಈಸ್ ಎ KDB ಅಕ್ವಿಸಿಷನ್ ಓನ್ಲಿ. ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಟೌನ್ಶಿಪ್. ಒಟ್ಟಾಯ್ತದು. ಒಂದು ನಿಮಿಷ. ಇಟ್ ಇಸ್ ಒಂದು ನಿಮಿಷ ಕಾನ್ಸೆಪ್ಟ್ ಹೊಟ್ಟೋಯ್ತು. ಆಯ್ತು, 5 ಗುಂಟೆ ನನ್ನ ಜಮೀನಿದೆ. 5 ಗುಂಟೆ ಜಮೀನ ನಾನು ಬಿಟ್ಬಿಡಿ. ನನ್ನ ಪಾಡಿಗೆ ನಾನು ಒಂದು 2 ಹಸು ಸಾಕ್ಕೊಂಡು 10 ಕುರಿ ಸಾಕ್ಕೊಂಡು ಜೀವನ ಮಾಡ್ತಿದ್ದೀನಿ. ನಾನು ಬಿಟ್ಬಿಡಿ, ಆಯಿತಾ? ನಾನು ಬದುಕಲಿಕ್ಕೆ ಬಿಡಿ. ನೀವು ನನ್ನ 5 ಗುಂಟೆ ಜಮೀನು ಕಿತ್ಕೊಂಡ್ಬಿಟ್ಟು ಇವತ್ತು ನನಗೆ ನೀವು 10 ಲಕ್ಷ ಕೊಟ್ಬಿಡ್ತೀರಾ. 10 ಲಕ್ಷ ಕೊಟ್ಟು ನಾನು ಒಂದು ಕಾರ್ ತಗೊಂಡು, ನನ್ನ ಕಾರ್ 5 ವರ್ಷದಲ್ಲಿ ಹಾಳಾಗಿ, ನನ್ನ ಮಗನ ಜೀವನ ಹಾಳಾಗಿ, ನನ್ನ ಹೆಣ್ಮಗಳ ಮದುವೆ ಮಾಡಿ ಮುಗಿದೋಗ್ಬಿಡುತ್ತೆ ನನ್ನ ಜೀವನ. ಅದ್ರ ಬದಲು 5 ಗುಂಟೆನಲ್ಲಿ ನಾನು 2 ಹಸು, ನನ್ನ ಮಗನೂ 5 ಹಸು ಕಟ್ಕೊಂಡು ಏನೋ ಬದುಕ್ತೀವಿ. ಬಿಟ್ಬಿಡಿ ನನ್ನ. ನೀವು ಇಡೀ ಒಂದು ಗ್ರಾಮದಲ್ಲಿ 5 ಗುಂಟೆ ಇದ್ದವ್ರನ್ನ ಬಿಟ್ಬಿಡ್ತೀನಿ, 2 ಎಕರೆ ಇದ್ದವ್ರನ್ನ ತಗೊಳ್ತೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಎಸ್ ಸರ್. ಅಶೋಕ್ ಗೌಡ್ರು ತಿಳ್ಕೊಂಡಿರ್ತಾರ, ಇದೊಂದು ಸಿಪ್ಕಾಟ್ ಥರ ಆಗಲಿ, ಅದು KIDB ಥರ ಆಗಲಿ, ಅಥವಾ MIDC ಮಹಾರಾಷ್ಟ್ರ ಥರ ಆಗಲಿ, ಒಂದು ಕೈಗಾರಿಕಾ ಲೇಔಟ್ ಅಲ್ಲ ಇದು. ಇಟ್ ಈಸ್ ಎನ್ವಿಷನ್ಡ್ ರೈಟ್ ಫ್ರಮ್ ಕುಮಾರಸ್ವಾಮಿ ಟೈಮ್. ಆ ಕಾಲದಿಂದ ಇದೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್, ಅಂದರೆ ಏಕರೂಪದ ಒಂದು ಉಪನಗರ ಅಂತಲೇ. ಏಕರೂಪದ ಉಪನಗರ ಅಂದರೆ ಏನು? ಅಲ್ಲಿ ಎಷ್ಟು ಬೇಕೋ ಅಷ್ಟು ಇಂಡಸ್ಟ್ರಿ ಇರ್ತದೆ, ಅದಕ್ಕೆ ತಕ್ಕಂಥ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇರ್ತದೆ, ಅದಕ್ಕೆ ತಕ್ಕಂಥ ಸ್ಕೂಲು, ಹಾಸ್ಪಿಟ್ಲ್ ಇರ್ತವೆ, ಅಲ್ಲಿ ಅದಕ್ಕೆ ತಕ್ಕಂಥ ಪೊಲೀಸ್ ವ್ಯವಸ್ಥೆ ಎಲ್ಲವೂ ಇರ್ತದೆ ಅಲ್ಲಿ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಸಿಟಿ ಆನ್ ಇಟ್ಸ್ ಓನ್, ಬಟ್ ಪ್ಲ್ಯಾಂಡ್. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಬಾಗಲಕೋಟೆ, ನೀವು ನಿಮ್ಮ ಇದ್ರ ಬಗ್ಗೆ ಮಾತಾಡಿದ್ರೆ ಗಣೇಶ್ ಗುಡಿ ವಿಚಾರದಲ್ಲಿ, ಅದಕ್ಕೆ ಹೊಂದಿಕೊಂಡು ಬಾಗಲಕೋಟೆ ವಿಚಾರ ನೋಡಿ, ವಿದ್ಯಾನಗರ ಹೊಸ ನಗರವನ್ನು ಕ್ರಿಯೇಟ್ ಮಾಡೋದು. ಸ್ಟಿಲ್ ಮುಳುಗಡೆ ಪ್ರದೇಶದ ಜನರ ಗೋಳು ಸ್ಟಿಲ್ ಗೋಯಿಂಗ್ ಆನ್. ನನಗೆ ಇಲ್ಲಿ ಸಮಸ್ಯೆ ಕಾಣ್ತಾ ಇರೋದೇನೆಂದ್ರೆ, ಇಲ್ಲಿ ಎಲ್ಲರೂ ಸೇರೋದು ರೈತರು. ಹಂಗೆ ನೋಡಿದ್ರೆ ಎಲ್ಲರೂ ರೈತರು ಈ ದೇಶದಲ್ಲಿ. ನಮ್ಮ 2 ತಲೆಮಾರು ಹಿಂದೆ ಹೋಗಿ ನಾವೆಲ್ಲ ರೈತರೇ. ಇತ್ತೀಚೆಗೆ ಜನ ಸ್ಕೂಲ್ ಕಾಲೇಜ್ ಹೋಗಿ ಡಿಗ್ರಿ ಹಾಕೊಂಡು ಸೂಟು ಬೂಟ್ ಹಾಕೊಂಡು ಓಡಾಡ್ತೇವೆ. ಬಟ್ ಮೂಲದ ಎಲ್ಲರೂ ರೈತರು. ಈ ದೇಶ ರೈತರ ದೇಶನೇ ಇದು. ಹೀಗಾಗಿ ಒಬ್ಬ ರೈತ ಇನ್ನೊಬ್ಬ ರೈತನ ಬಗ್ಗೆ ಕಿತ್ತಾಡೋದು ನಾನು ಸರಿ ತಪ್ಪಾಗುತ್ತೆ, ಅದನ್ನ ಯಾಕೋ ಸರಿ ಅನಿಸೋದಿಲ್ಲ. ಆಮೇಲೆ ರೈತರು ರಾಜಕೀಯ ಭಾಷೆ ಮಾತಾಡಬಾರ್ದು. ರಾಹುಲ್ ಗಾಂಧಿಗೆ ಅಷ್ಟು ಹೋಗುತ್ತೆ, ಕುಮಾರಸ್ವಾಮಿ ಇಷ್ಟು ತೊಗೊಂಡ್ರೆ, ದಟ್ಸ್ ನನ್ ಆಫ್ ಯುವರ್ ನಿಮ್ಮ ಉದ್ದೇಶ ಏನು, ನಿಮ್ಮ ಮುಂದಿನ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಯಾರು ಈಗ ಇದಕ್ಕೆ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅವರು ಯೋಜನೆ ಪರ ಅಂತಲ್ಲ, ಅವರಿಗೆ ಭೂ ಸ್ವಾಧೀನದ ಕರಾರು ಒಪ್ಪಿಗೆ ಆಗಿದೆ, ಅವ್ರಿಗೆ ಸರಿಯಾದ ಪರಿಹಾರ ಸಿಕ್ಕಿದೆ, ಅವ್ರ ಮುಂದೆ ಇವರು ಸರಿಯಾದ ಪರಿಹಾರ ಕೊಡಿಸಿ.